ಇದು ಒಂದು ರಾಜಕೀಯ ವಿಚಾರವಾಗಿ ಹೆಚ್ಚು ಸುದ್ದಿ ಆಗತ್ತೆ, ಹೋರಾಟ ಎಲ್ಲ ಆಗತ್ತೆ. ಆದ್ರೆ ನಿಜವಾಗಿಯೂ ಇಲ್ಲಿಯ ರೈತರ ಮತ್ತು ಇಲ್ಲಿನ ಜನರ ಸಮಸ್ಯೆ, ಕುಡಿಯೋ ನೀರಿನ ವಿಚಾರವೂ ಇಲ್ಲಿದೆ. ಆ ಸಮಸ್ಯೆಗೆ ಒಂದು ಪರಿಹಾರ ಬೇಕು ಅಂದ್ರೆ ಶಾಶ್ವತ ಪರಿಹಾರದ ಕಡೆಗೆ ಹೋಗ್ಬೇಕು. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಈಗ ನಾನು ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿದ್ರೆ ಮೇಡಮ್, ಈಗ ನಮ್ಗೆ ಮೇಕೆದಾಟು ಯೋಜನೆನ ಈಗೇನ್ ನಮ್ ಸರ್ಕಾರ 136 ಸೀಟ್ ಬಂತು, ಈ ಮೇಕೆದಾಟು ವಿಚಾರ ಇಟ್ಕೊಂಡೇ ಅವ್ರು ಬಂದದ್ದು. ಮೇಕೆದಾಟು ವಿಚಾರದಲ್ಲಿ ಪಾದಯಾತ್ರೆ ಮಾಡಿ ಆ ಮೇಕೆದಾಟು ಯೋಜನೆ ಮಾಡ್ತೀವಿ ಅಂತ ಹೇಳೇ ಬಂದ್ರು. ಈಗಾಗಲೇ ಸುಪ್ರೀಂ ಕೋರ್ಟು ಒಂದು 2018ರಲ್ಲಿ ಯಾವುದೇ ನೆರೆ ರಾಜ್ಯಗಳ ಅನುಮತಿ ಬೇಕಾಗಿಲ್ಲ, ನೀವು ಮಾಡ್ಬೋದು ಅಂತ ಹೇಳಿದ್ರು. ಇವರು ಆ ಯೋಜನೆ ಮಾಡದೇ ಇರೋದು, ಈಗ ಅಲ್ಲಿಂದ ಆ ಯೋಜನೆ ಮಾಡಿದ್ರೇನೆ ತಾನೇ ಈಗ ಬೆಂಗಳೂರಿಗೆ ಕುಡಿ ನೀರಿಗೆ ಅಲ್ಲಿಂದನೇ ಕೊಡ್ಬೋದು. ತಮಿಳ್ನಾಡು ಕೇಳಿದಾಗ ಅದು ನಾವು ಅಲ್ಲಿ ಸಮುದ್ರಕ್ಕೆ ವೇಸ್ಟ್ ಆಗಿ ಹೋಗೋ ನೀರಲ್ಲಿ ಉಳ್ಕೊಂಡ್ರೆ ನಾವು ಅವ್ರು ಕೊಡ್ಬೋದು. ಎರಡೂ ರಾಜ್ಯಗಳಿಗೂ ಸಹಕಾರ ಆಗೋದು. ಪರಿಹಾರ ಕಂಡ್ಕೋಬೇಕು ಅಂದಾಗ ಮೇಕೆದಾಟು ಯೋಜನೆ ಮಾಡ್ಬೇಕು. ಜೊತೆಗೆ ಏನು ಕೆರೆಗಳಿದೆ ಮತ್ತೆ ಜಲಾಶಯಗಳಿದೆ ಹೂಳೆತ್ತುವಂತ ಕೆಲಸ ಮಾಡ್ಬೇಕು. ಅಲ್ಲಿ ನೀರ್ನ ಶೇಖರಣೆ ಮಾಡುವಂಥದ್ದು, ಈಗ ಅತಿ ದೊಡ್ಡವಾಗಿ ಶೇಖರಣೆ ಮಾಡುವಂತ ಸಾಕಷ್ಟು ಕೆರೆಗಳಿದೆ. ಆದ್ರೆ ಈಗ ತಮಿಳ್ನಾಡಿನವರು ಯಾವುದೇ ಡ್ಯಾಮ್ ಕಟ್ಟಕ್ಕೂ ರೆಡಿ ಇಲ್ಲ, ಡ್ಯಾಮ್ ಕಟ್ಟಕ್ಕೂ ಬಿಡೋದಿಲ್ಲ. ಎಲ್ಲಿ ಪರಿಹಾರ ಕಂಡ್ಕೊತೀರಿ? ಮೊನ್ನೆ ನಮ್ಮ ಸ್ಥಳೀಯ ಶಾಸಕರು ಹೋಗಿ ಅವರೇ ಹೇಳ್ತಾ ಇದಾರೆ ಸಮುದ್ರಕ್ಕೆ ಇಷ್ಟೊಂದು ನೀರು ಹೋಗ್ತಾ ಇದೆ, ಮತ್ತೆ ಯಾಕೆ ನೀರ್ ಬಿಡ್ತಾ ಇದಾರೆ? ಅವ್ರಿಗೆ ಬೇಕಾಗಿರೋದು ಮೇಲ್ಭಾಗ ಇರ್ತಕ್ಕಂಥ ಕೈಗಾರಿಕೆಗಳು. ಮತ್ತೊಂದು ಇವಕ್ಕೆಲ್ಲ ರಾಜಕೀಯ, ಅದೇ ಹೇಳೋದಲ್ಲ, ಸರ್ವ ಪಕ್ಷಗಳು ಸೇರಿ ಇದ್ರೆ ರಾಜಕೀಯ ಮಾಡಬಾರ್ದು. ರಾಜಕೀಯ ಮಾಡೋದಾದ್ರೆ ಇದು ಈ ಸಮಸ್ಯೆ ಆಗತ್ತೆ. ಯಾಕೆಂದ್ರೆ ಇಲ್ಲಿ ವಾಸ್ತವ ಗೊತ್ತಿಲ್ಲ, ನೈಜ ಸ್ಥಿತಿ ಗೊತ್ತಿಲ್ಲ. ಇದರಲ್ಲಿ ಫೇಲ್ಯೂರ್ ಆಗಿಲ್ವಾ? ಜಲಸಂಪನ್ಮೂಲ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಹೇಳ್ತಾರೆ, ನಾವು ಮುಖ್ಯಮಂತ್ರಿಗಳಿಗೆ ನಾವು ಅದನ್ನ ಏನು ಬ್ರೀಫ್ ಮಾಡ್ತೀವಿ. ಏನ್ ಅವ್ರು ಮಾಡೋದು? ಅವ್ರು ಸರಿಯಾದ ವಾಸ್ತವನೇ ಕೊಟ್ಟಿಲ್ಲ. ಇಲ್ಲಿ ಮುಂಗಾರು ಮಳೆ ಆಗಿಲ್ಲ, ಇಲ್ಲಿ ಜನರು ಒಂದು ಹಸುಗು ಕರುಗಳಿಗೆ ನೀರ್ ಇರುದಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಈಗ ಅಲ್ಲೇ 6ನೇ ಅಂತ ಯೋಜನೆ ಮಾಡ್ತಾವ್ರೆ. ಏನಕ್ಕೆ 6ನೇ ಅಂತ ಯೋಜನೆ ಮಾಡ್ತಾರೆ? ಅವರು ಒಂದು MLD ಅಂತಂದ್ರೆ 10 ಲಕ್ಷ ಲೀಟರ್ ನೀರು ಹೋಗುತ್ತೆ. 500 MLD ಯೋಜನೆನ ಮಾಡ್ತಾ ಇರೋದು ಅವರು. ಆ ಯೋಜನೆ ನೀರಿಲ್ದೆ ಆದ್ಮೇಲೆ ಆ ಯೋಜನೆ ಮಾಡಾದ್ರೆ ಏನಕ್ಕೆ ಮಾಡ್ಬೇಕು ಇವರು? ಬೆಂಗಳೂರು ಕೊಡ್ತಾರ ಕುಡಿಯಕ್ ನೀರ? ಇಲ್ಲ ಮೈಸೂರು ಕೊಡ್ತಾರ? ತುಮಕೂರು ಕೊಡ್ತಾರೆ? ಎಲ್ಲೂ ಕೊಡ್ತಾರೆ? ಈ ವಾಸ್ತವಾಂಶನೇ, ನೈಜ ಸ್ಥಿತಿನೇ ಗೊತ್ತಿಲ್ಲ ಅವ್ರಿಗೆ. ಪ್ರಾಧಿಕಾರದವರು ತಮಿಳ್ನಾಡವ್ರಿಗೆ ಕಟ್ಟಿಬಿದ್ದು ಈ ಆದೇಶ ಹೊರಡಿಸಿದಾರೆ ಅಷ್ಟೇ. ಈ ಆದೇಶನ ನಾವು ಧಿಕ್ಕರಿಸ್ತೀವಿ. ಈ ಹಿಂದೆನೂ ನಾವು ಧಿಕ್ಕರಿಸ್ತೀವಿ, ಹೋರಾಟವನ್ನ ಮಾಡ್ತೀವಿ. ಆದ್ರೆ ಕೆಲವು ಸಂದರ್ಭದಲ್ಲಿ ಹೋರಾಟಗಳು ಹಿಂಸಾಚಾರಕ್ಕೆ ತಿರುಗತ್ತೆ. ಆ ಒಂದು ಎಚ್ಚರಿಕೆಯನ್ನು ಇಟ್ಕೊಂಡು ಹೋರಾಟವನ್ನಂತೂ ಮಾಡ್ಲೇಬೇಕು, ಇಲ್ಲಾಂದ್ರೆ ಸರ್ಕಾರಗಳು ಪಕ್ಷಗಳು ಎಚ್ಚೆತ್ಕೊಳ್ಳೋದಕ್ಕಂತೂ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ನಾರಾಯಣ ಅವರೇ ತಮ್ಗೆ? ಇದರಲ್ಲಿ ಕಾನೂನು ಹೋರಾಟಗಳು ನೋಡಿ. ಈಗ ಅವ್ರು ಏನು ಮುಖ್ಯಮಂತ್ರಿಗಳು ಈಗ ಭಾನುವಾರ ಅವರು ಏನ್ ತೀರ್ಮಾನ ತೆಗೆದುಕೋತಾರೆ ಅದ್ರ ಮೇಲೆ ನಮ್ಮ ಹೋರಾಟ ನಿಂತಿರುತ್ತೆ. ಯಾಕೆಂದ್ರೆ ಈ ಕಾನೂನು ಹೋರಾಟಗಳು ಬೇಕೇ ಬೇಕು. ಇಲ್ಲಿ ರಾಜಕೀಯ ಮಾಡಬಾರದು. ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ನೋಡಿ, ತಮಿಳ್ನಾಡಿನಲ್ಲಿ ಇರ್ತಕ್ಕಂಥ ಸಂಸದರುಗಳು ಎಷ್ಟು ಒಗ್ಗಟ್ಟಾಗಿ ಅವರ ಕೆಲಸನ ಕಾರ್ಯನ ಅವರು ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿರೋ ಸಂಸದರಿಗೆ ಏನಾಗಿದೆ? ಇವರಲ್ಲಿ ಯಾಕೆ ಒಗ್ಗಟ್ಟಿಲ್ಲ? ನಾನು ಹೇಳ್ತಾ ಇರೋದು, ನೀವು ರಾಜಕೀಯ ಮಾಡಿ, ಪಕ್ಷ ಬಂದಾಗ, ಚುನಾವಣೆ ಬಂದಾಗ ಮಾಡಿ. ಮಿಕ್ಕ ಟೈಮಲ್ಲಿ ನಮ್ಮ ರಾಜ್ಯದ ಜನತೆಯ ಹಿತ ಕಾಯೋಕೆ ಮತ್ತೆ ನಮ್ಮ ರೈತರು ಹಿತ ಕಾಯೋಕೆ, ನಮ್ಮ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಿ. ನೀವು ಬಾಯ ಬಿಡ್ತಾ ಇಲ್ಲ ಕರ್ನಾಟಕ ಸಂಸದರು ಯಾರುವೆ. ಅಲ್ಲ, ಈಗ ನಾಳೆ ಬಿಜೆಪಿ ಸರ್ಕಾರದ ವಿರುದ್ಧ ಬಂದ್ಗೆ ಕರೆ ಕೊಟ್ಟಿದೆ, ಅಂದ್ರೆ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಸರ್ಕಾರದ ವಿರುದ್ಧ ಯಾಕೆ ಹೋರಾಟ ಅಂತ ಗೊತ್ತಿಲ್ಲ. ಅಂದ್ರೆ ನೀವೇ ಹೇಳ್ದಂಗೆ ಎಲ್ರು ಒಟ್ಟಾಗಿ ಒಂದು ಅವರದ್ದೇ ಸರ್ಕಾರ ಇದೆ, ಬಿಜೆಪಿ ಸರ್ಕಾರ ಇದೆ, ಜಲಶಕ್ತಿ ಅಡಿಯಲ್ಲಿನೇ CWMA ಕೂಡ ಬರೋದ್ರಿಂದ ಒತ್ತಡವನ್ನ ಹೇರ್ಬೋದು. ಯಾಕೆಂದ್ರೆ ಇಲ್ಲಿ ಹೆಚ್ಚು ಸಂಸದರಿದ್ದಾರೆ, ಬಿಜೆಪಿ ಅವರೇ ಇದ್ದಾರೆ, ಮತ್ತು ಕಾಂಗ್ರೆಸ್ ಕೂಡ ಸಹಜವಾಗಿ ಸಪೋರ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಆಡಳಿತಾರೂಢ ಪಕ್ಷ. ಈ ಒಗ್ಗಟ್ಟು ಯಾಕೆ ಸಾಧ್ಯ ಇಲ್ಲ? ಇಲ್ಲಿ ಅವ್ರವ್ರೇ ಹೋರಾಡ್ತಾರೆ. ಹೌದು, ಇಲ್ಲ ಇದು ಏನಾಗತ್ತೆ ಅಂದ್ರೆ ನೋಡಿ, ಇಲ್ಲಿ ನೀರಿನ ವಿಷಯ ಬಂದಾಗ ಪ್ರತಿಯೊಬ್ಬ ಜೀವಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ನೀರ್ ಬೇಕು. ಇಲ್ಲಿ ಪಕ್ಷ ಬರಲ್ಲ, ಇಲ್ಲಿ ಆ ಪಕ್ಷ, ಈ ಸಂಸದ ಅಂತ ಬರಲ್ಲ. ಪ್ರತಿಯೊಬ್ಬರಿಗೂ ನೀರ್ ಬೇಕು, ಪ್ರತಿಯೊಬ್ಬನಿಗೂ ಅನ್ನ ಬೇಕು. ಇದೆಲ್ಲ ಬೇಕಾದ್ಮೇಲೆ ಇದು ನಾವು ಯಾವ ವಿಷಯ ಬಂದ್ರಲ್ಲೂ, ಈಗ ನೀವ್ ಹೇಳುವಂಗೆ ಈಗ ಸುಮಾರು ಸಂಘಟನೆಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ಸಂಘಟನೆಗಳಿರ್ಬೋದು. ಆದ್ರೆ ಎಲ್ಲರದು ಉದ್ದೇಶ ಒಂದೇ, ಕಾವೇರಿ ನೀರ್ ಬಿಡಲ್ಲ. ಹೋರಾಟ ಇವತ್ತು ನಾವು ಮಂಡ್ಯ ಜಿಲ್ಲಾ ಹಿತರಕ್ಷಣಾ ಸಮಿತಿ ಅಡಿಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಇವತ್ತು ಸೇರಿ ನಾವು ಬೃಹತ್ ಪ್ರತಿಭಟನೆ ಮಾಡಿದ್ವಿ. ಆದ್ರೆ ಈ ಆದೇಶ ಅವರು ಏನು ಕೊಟ್ಟಿದ್ದಾರೆ, ಈಗ CWRC ಕೊಟ್ಟದನ್ನ ಇವರು ಅದನ್ನೇ ಸೇಮ್ ಯಥಾಸ್ಥಿತಿ ಕಾಪಾಡಿ ಅಂತ ಅವ್ರು ಕೊಟ್ರು. ಅವ್ರ ಏನ್ ಮಾಡಕ್ ಬರಲ್ಲ. ಅವ್ರ ಮ್ಯಾನೇಜಿಂಗ್ ಅಥಾರಿಟಿ ಏನ್ ಮಾಡ್ಬೇಕು ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ನಾನ್ ಹೇಳೋದು, ಇಲ್ಲಿ ತನಕ ನಮ್ಮ ಸರ್ಕಾರ, ನಮ್ಮ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಈಗ ತುರ್ತು ಸಭೆಗಳು ಮಾಡ್ತಾ ಇದಾರಲ್ಲ, ಇಷ್ಟು ದಿನ ಎಲ್ಲಿ ಹೋಗಿದ್ರು ಇವರು? ಮಳೆ ಇಲ್ಲ ಅಂತ ಗೊತ್ತು, ಆ ಡ್ಯಾಮಲ್ಲಿ ನೀರಿಲ್ಲ ಅಂತ ಗೊತ್ತು,
ಸಮಯ ಇದಾಗ್ತಾ ಇದೆ ಅಂತಾನೂ ಕೂಡ ಗೊತ್ತು. ಆದ್ರೆ ಈಗ ತುರ್ತು ಸಭೆ ಮಾಡ್ತಾ ಇದ್ದಾರೆ ಇವರು. ನಮ್ಗೆ ಇದು ಇಷ್ಟೇ ಮೇಡಮ್, ಈಗ ಅವರು ಕಾನೂನು ಹೋರಾಟದನೇ ಹೋಗ್ಬೇಕು. ಕಾನೂನು ಹೋರಾಟ ಬಿಟ್ಟು ಬೇರೆ ಏನು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀರು ಬಿಡೋಕಿನ ಮುಂಚೆ ಇವರು ಈಗೇನ್ ತಮಿಳ್ನಾಡು ಮುಖ್ಯಮಂತ್ರಿ ಕರೀತಾ ಇದಾರೆ ಅಂತ ಹೇಳಿದ್ರೆ, ಅವ್ರಿಗೂ ಸಾಕಷ್ಟು ನೀರಿನ ಬಗ್ಗೆನೆ ಸಾಕಷ್ಟು ಸಿನಿಮಾಗಳ ಮಾಡಿದ್ದಾರೆ. ಈಗಾಗಲೇ ನೀರಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಇವ್ರು ಕೂರ್ಸ್ಕೊಂಡು ರಾಜಿ ಮಾಡ್ಕೊಂಡು ಒಂದು ಸಂಕಷ್ಟ ಹಂಚಿಕೆ ಸೂತ್ರನ ಇವರು ರೆಡಿ ಮಾಡ್ಲೇಬೇಕು. ಇದು ಪರಿಹಾರ. ಯಾಕೆಂದ್ರೆ ಅದ್ ಮಾಡಿದ್ರೇನೆ ಶೇಕಡವಾರು ಮಾಡಕ್ ಸಾಧ್ಯ. 4 ರಾಜ್ಯಗಳು ಶೇಕಡವಾರು ಮಾಡಿ ಕಮ್ಮಿ ಮಳೆ ಇಲ್ಲ ಅಂದಾಗ ನೀರ್ ಎಲ್ಲಿಂದ ತಂದು ಕೊಡ್ತೀರಾ? ಕುಡಿಲಿಕ್ಕೆ ನೀರು ಎಲ್ಲಿಂದ ತಂದು ಕೊಡಕ್ ಸಾಧ್ಯ? ಅವರು ಬಂದಂತ ಸಮಯದಲ್ಲಿ ಇವರು ತಮಿಳ್ನಾಡಿನವ್ರ ಹತ್ರ ಕೂತ್ಕೊಂಡು ಇವರು ಯಾವುದೇ ರಾಜಕಾರಣನ ಬಿಟ್ಟು ಹೊರಗ್ ಬಂದ್ ಮಾಡಿದ್ರೆ ಖಂಡಿತ ಪರಿಹಾರ ಸಿಗುತ್ತೆ. ಮೇಕೆದಾಟು ಯೋಜನೆ ಪ್ರಾರಂಭಿಸ್ತಾರೆ. ಅದು ಅಂತಿಮ ಪರಿಹಾರದ ಒಂದು ಮಾರ್ಗ ಆದ್ರೆ ಅದಕ್ಕೆ ಒತ್ತಡ ಅಂತೂ ಬೇಕಾಗತ್ತೆ ಡಾಕ್ಟರ್ ನಾರಾಯಣ್ ಅವರೇ. ಹೋರಾಟಗಳು ಮತ್ತು ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗತ್ತೆ. ಆದ್ರೆ ಅದು ಶಾಂತಿಯುತವಾಗಿರ್ಬೇಕು ಅನ್ಸತ್ತೆ. ಎನಿವೇಸ್, ಇಷ್ಟೊತ್ತು ಈ ವಿಚಾರದ ಬಗ್ಗೆ ಏನಾದ್ರೂ ಕೊನೆಯ ಹೇಳಕ್ಕಿದ್ಯಾ? ಹೇಳಿ ಡಾಕ್ಟರ್ ನಾರಾಯಣ್ ಅವರೇ. ಏನಿಲ್ಲ, ಈಗ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೋತಾರೆ. ಅದ್ರ ಮೇಲೆ ಇವತ್ತು ಹೋರಾಟದ ಇವತ್ತು ನಾವಲ್ಲೇ ಸಭೆ ನಡೆಸಿದೀವಿ ಸಂಜೆ. ಇವಾಗ ಅದಕ್ಕೆ ಪ್ರತಿಕ್ರಿಯೆನೂ ಕೂಡ ನಾವು ಕೊಟ್ಟಿದ್ದೀವಿ. ಈ ಭಾನುವಾರ ಏನೋ ಕರೆದಿದ್ದಾರೆ ಮುಖ್ಯಮಂತ್ರಿಗಳು, ಅವರು ಸರಿಯಾದ ನಿಲುವನ್ನು ತೆಗೆದುಕೊಂಡು ಸರಿಯಾದ ಅವರು ಏನು ಕಾನೂನು ಹೋರಾಟಕ್ಕೆ ಈಗ ಆಲ್ರೆಡಿ ಅವರು ಮನವಿ ಸಲ್ಲಿಸಿದ್ದಾರೆ, ಅದು ನಾವು ಒಪ್ಕೊಳ್ತೀವಿ. ಬಟ್ ಈಗ ತುರ್ತು ಮಾಡುವಂತದಲ್ಲ. 2 ರಾಜ್ಯಗಳನ್ನ ಸೇರಿಸಿ ನಮ್ಮ ಇಲ್ಲಿಯ ರೈತರಿಗೆ ಇದು ಮರಣ ಶಾಸನ ಆಗುತ್ತೆ. ಮತ್ತೆ ಕುಡಿಯೋ ನೀರು ಸಿಕ್ಕಲ್ಲ, ಮತ್ತೆ ಇಲ್ಲಿ ಯಾವುದೇ ಕೆರೆಕಟ್ಟೆಗಳಿಗೂ ನೀರಿರಲ್ಲ, ತುಂಬಾ ಜಲಕ್ಷಾಮ ಬರುತ್ತೆ. ಇದಕ್ಕೆ ಅವರು ಸರಿಯಾದಂತ ಒಂದು ಸಮಿತಿಯನ್ನ ಮಾಡಿ 2 ರಾಜ್ಯಗಳ ಸೇರಿಸಿ ಒಂದು ಸಮಿತಿಯನ್ನ ಮಾಡಿ ಒಂದು ಒಳ್ಳೆಯ ನಿರ್ಧಾರ ಕೊಟ್ಟು ನಮ್ಮ ಕರ್ನಾಟಕ ಉಳಿಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.